ಮಳೆಗಾಲದಲ್ಲಿ ಸಂಜೆ ಹೊತ್ತು ಟೀ ಜೊತೆ ಏನಾದರೂ ತಿನ್ನಬೇಕು ಅನಿಸ್ತಾ ಇರುತ್ತೆ, ಬಿಸಿ ಬಿಸಿಯಾಗಿರೋದು. ಈ ರೀತಿ ಸ್ವೀಟ್ ಕಾರ್ನ್ ಸ್ನ್ಯಾಕ್ನ ಮಾಡ್ಕೊತೀನಿ, ಸಖತ್ತಾಗಿರುತ್ತೆ. ಹಾಗೆ ಇದನ್ನು ನಾವು ಎರಡು ರೀತಿ ತಿನ್ಬೋದು. ಒಂದು, ಇಡ್ಲಿ ಥರ ಸ್ಟೀಮ್ ಮಾಡಿಕೊಂಡು ತಿನ್ಬೋದು ಹೀಗೆ. ಇಲ್ಲ ಅಂದರೆ ಶಾಲೋ ಫ್ರೈ ಅಥವಾ ಡೀಪ್ ಫ್ರೈ ಮಾಡ್ಕೊಂಡು ಕೂಡ ತಿನ್ಬೋದು. ಹಾಗೆ ಒಂದು ತಿಂಗಳವರೆಗೂ ನೀವು ಇದನ್ನು ಫ್ರೀಝರಲ್ಲಿ ಇಟ್ಕೊಂಡು ಬೇಕಾದಾಗ ಶಾಲೋ ಫ್ರೈ ಮಾಡಿಕೊಂಡು ತಿನ್ಬೋದು. ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬಿಡೋಣ. 2 ಸ್ವೀಟ್ ಕಾರ್ನ ತಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಫ್ರೆಶ್ ಇರೋ ಸ್ವೀಟ್ ಕಾರ್ನ್ ಇದೆ ನೋಡಿ. ಇವಾಗ ಇದನ್ನು ತುರಿದ್ಕೊಂಡು ಬಿಡೋಣ. ನೀಟಾಗಿ ಸ್ವೀಟ್ ಕಾರ್ನ ತುರಿದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಜ್ಯೂಸಿಯಾಗಿ ಬಂದಿದೆ. ಫ್ರೆಶ್ ಸ್ವೀಟ್ ಕಾರ್ನ್ ಇದ್ದರೆ ಸ್ವಲ್ಪ ಈ ರೀತಿ ನೀರಿನ ಅಂಶ ಜಾಸ್ತಿ ಬರುತ್ತೆ. ಇವಾಗ ಇದಕ್ಕೆ ಇಷ್ಟವಾಗಿರುವಂತಹ ತರಕಾರಿಗಳನ್ನು ಹಾಕ್ಕೊಂಡ್ಬಿಡೋಣ. 2 ಕ್ಯಾರೆಟ್ನ ನಾನು ತುರಿದು ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಂಡ್ಬಿಡ್ತೀನಿ. ಆಲೂಗಡ್ಡೆ, ಕ್ಯಾಪ್ಸಿಕಮ್, ಹಾಗೆ ಬೇರೆ ಯಾವುದೇ ತರಕಾರಿ ನಿಮ್ಗೆ ಇಷ್ಟ ಇದ್ದರೂ ಅದನ್ನು ಹಾಕ್ಕೊಳ್ಬೋದು. ಹಾಗೆ ಒಂದಿಷ್ಟು ಸ್ವೀಟ್ ಕಾರ್ನ ಹಾಗೆ ಬಿಡಿಸಿ ಇಟ್ಕೊಂಡಿದ್ದೆ, ಮಧ್ಯೆ ಮಧ್ಯೆ ಬಂದರೆ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ ಅಂತ ಅದನ್ನು ಹಾಕ್ಕೊಂಡ್ಬಿಡ್ತೀನಿ. ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಶುಂಠಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಟೀ ಸ್ಪೂನಷ್ಟು ನಾನು ರೆಡ್ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಮೆಣಸಿನ್ಕಾಯಿನ ಹಾಕಿದರೆ ಕೆಲವರಿಗೆ ಇಷ್ಟ ಆಗಲ್ಲ, ಖಾರ ಖಾರ ಅನಿಸುತ್ತೆ. ಮೆಣಸಿನ್ಕಾಯಿ ಕೂಡ ಬೇಕಿದ್ರೆ ಹಾಕೋಬೋದು. ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲನ ಹಾಕ್ಕೊಂಡಿದ್ದೀನಿ. ಮತ್ತು 1 ಹಿಡಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ, 1 ಮುಷ್ಟಿ ಆಗುವಷ್ಟು. ಹಾಗೆ 1/4 ಕಪ್ನಷ್ಟು ಕಡಲೆ ಹಿಟ್ಟು ಮತ್ತು 1/4 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನೀಟಾಗಿ ಕಲಿಸ್ಕೊಂಡ್ಬಿಡಿ. ಸ್ವಲ್ಪ ನಿಮಗೆ ಕಲಿಸೋವಾಗ ತೆಳು ಅನಿಸಿದರೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೋದು. ನೋಡಿ ಈ ರೀತಿ ನಾನು ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ಇದರಿಂದ ಇವಾಗ ಸ್ವಲ್ಪ ಹಿಟ್ಟನ್ನು ತಗೊಂಡು ಒಂದು ಚಿಕ್ಕ ಉಂಡೆ ಅಷ್ಟು ತಗೊಂಡು ನೀಟಾಗಿ ರೌಂಡ್ ಮಾಡ್ಕೊಂಡ್ಬಿಟ್ಟು ಅದನ್ನು ಫ್ಲ್ಯಾಟ್ ಮಾಡ್ಕೊಂಡ್ಬಿಡೋಣ. ಪ್ಯಾಟೀಸ್ ಅಥವಾ ಟಿಕ್ಕಿ ಥರ ಮಾಡ್ತೀವಲ್ವ ಆ ರೀತಿ ಈ ರೀತಿ ಪ್ಯಾಟೀಸ್ ಶೇಪ್ನ ಕೊಟ್ಕೊಂಡ್ಬಿಟ್ಟು ಇಡ್ಲಿ ಪಾತ್ರೆಯಲ್ಲಿರುತ್ತಲ್ಲ ಪ್ಲೇಟ್ಸ್, ಅದರ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಪ್ಯಾಟೀಸ್ನ ಒಂದೊಂದಾಗಿ ಇಟ್ಕೊಂಡ್ಬಿಡೋಣ. ಇವಾಗ 15 ನಿಮಿಷ ನಾವು ಮೀಡಿಯಮ್ ಫ್ಲೇಮಲ್ಲಿ ಸ್ಟೀಮ್ ಮಾಡ್ಕೊಂಡ್ಬಿಟ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. 2 ಇಡ್ಲಿ ಟ್ರೇಸ್ನ ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 15 ನಿಮಿಷ ಸ್ಟೀಮ್ ಮಾಡ್ಕೊಂಡ್ಬಿಡ್ತೀನಿ. ಮಕ್ಕಳಿಗೆಲ್ಲ ಈ ರೀತಿ ಬೇಯಿಸಿರೋದನ್ನು ಕೊಟ್ಟರೆ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ. ಆಯಿಲ್ಲೆಸ್ ಆಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಡಯಟ್ ಮಾಡೋರು ಕೂಡ ಇದನ್ನು ತಿನ್ಬೋದು. ನೋಡಿ 15 ನಿಮಿಷ ಆಗಿದೆ. ಕಾರ್ನ್ ಎಲ್ಲ ಚೆನ್ನಾಗಿ ಬೆಂದಿದೆಯಾ ನೋಡೋಣ. ನೋಡಿ ಸೂಪರಾಗಿ ಪ್ಯಾಟೀಸ್ ಬೆಂದಿದೆ, ಟೂತ್ ಪಿಕ್ಕಿಗೆ ಏನೂ ಹತ್ತಾ ಇಲ್ಲ. ಇವಾಗ 10 ನಿಮಿಷ ತಣ್ಣಗಾಗಕ್ಕೆ ಇಟ್ಬಿಡೋಣ. 10 ನಿಮಿಷ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಸುಮ್ಮನೆ ಈ ರೀತಿ ಕೈಯಿಂದ ತೆಗೆದ್ರೆ ಸಾಕು, ಇಡ್ಲಿ ಪಾತ್ರೆಗೂ ಏನೂ ಹತ್ಕೊಂಡಿಲ್ಲ, ಸೂಪರಾಗಿ ಬಂದಿದೆ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಈ ರೀತಿ ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ನೀವು ಟಿಕ್ಕೀಸ್ನ ಇಟ್ಬಿಟ್ಟು ಫ್ರೀಝರಲ್ಲಿಟ್ಟು 1 ತಿಂಗಳವರೆಗೂ ಬೇಕಾದಾಗ ತೆಗೆದು ಶಾಲೋ ಫ್ರೈ ಮಾಡ್ಕೊಂಡು ತಿನ್ಬೋದು. ಹಾಗೆ ಸ್ಟೀಮ್ಡ್ ಕೂಡ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ. ಇವಾಗ ಒಂದು ದೋಸೆ ತವ ಮೇಲೆ ನಾನು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ರೆಡಿ ಮಾಡಿಟ್ಕೊಂಡಿರೋ ಪ್ಯಾಟೀಸ್ನ ಇಟ್ಕೊಂಡು ಶಾಲೋ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಡೀಪ್ ಫ್ರೈ ಕೂಡ ನೀವು ಮಾಡ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ಆಯಿಲ್ ತಿನ್ನಲ್ಲ, ಡಯಟ್ ಎಲ್ಲ ಮಾಡ್ತಿರ್ತೀರ ಅಂದರೆ ಈ ರೀತಿ ಕಡಿಮೆ ಆಯಿಲಲ್ಲಿ ಶಾಲೋ ಫ್ರೈ ಮಾಡಿಕೊಂಡ್ರು ಸಖತ್ತಾಗಿರುತ್ತೆ, ಕ್ರಿಸ್ಪಿಯಾಗೇ ಬರುತ್ತೆ. ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು 2 ಸೈಡ್ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಂಡ್ಬಿಟ್ರೆ ಟೀ ಟೈಮ್ ತಿಂಡಿ ರೆಡಿ ಆಗಿಬಿಡುತ್ತೆ. ಸ್ವೀಟ್ ಕಾರ್ನ್ ಸ್ನ್ಯಾಕ್, ಸ್ವೀಟ್ ಕಾರ್ನ್ ಕಟ್ಲೆಟ್ ಅನ್ಬೋದು, ಸ್ವೀಟ್ ಕಾರ್ನ್ ಟಿಕ್ಕಿ ಅನ್ಬೋದು. ಸೊ ಸ್ವೀಟ್ ಕಾರ್ನ್ ಸ್ನ್ಯಾಕ್ ರೆಡಿಯಾಗಿದೆ, ಸರ್ವ್ ಮಾಡ್ಕೊಂಡ್ಬಿಡ್ತೀನಿ. ಟೊಮೆಟೊ ಕೆಚಪ್, ಟೊಮೆಟೊ ಚಟ್ನಿ, ಗ್ರೀನ್ ಚಟ್ನಿ ನಿಮ್ಗೆ ಯಾವ್ದು ಇಷ್ಟನೋ ಅದ್ರ ಜೊತೆ ತಿನ್ಬೋದು. ಹಾಗೆ ಕೂಡ ಟೀ ಜೊತೆ ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಈಸಿ ಆಗಿರೋವಂಥ ರೆಸಿಪಿ ಇದೆ.
ತರಕಾರಿ ಇರೋದ್ರಿಂದ ಮಕ್ಕಳಿಗೆ ಕೂಡ ಕೊಡ್ಬೋದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಹಾಗೆ ಮಕ್ಕಳಿಗೆಲ್ಲ ಈ ಶಾರ್ಟ್ ಬ್ರೇಕಲ್ಲಿ ಏನಾದರೂ ಸ್ನ್ಯಾಕ್ನ ಕೊಡಬೇಕು ಅಂತ ಹೇಳ್ತಾರೆ, ಈ ರೀತಿ ಟಿಕ್ಕೀಸ್ನ ಮಾಡಿಕೊಡಿ. ಸೂಪರ್ ಆಗಿರುತ್ತೆ. ಎಲ್ಲ ವೆಜಿಟೇಬಲ್ಸ್ನು ಮಕ್ಕಳಿಗೆ ಕೊಟ್ಟಂಗಾಗುತ್ತೆ.